ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಆಗಿತ್ತು ಅಂದ್ರೆ ಸೆಕ್ಯೂರಿಟಿ ಬ್ರೀಚ್ ವಿಧಾನಸಭೆಯಲ್ಲಿ ಒಬ್ಬ ಯಾರೋ ಬಂದು ಒಂದು ತಾಸು ಕೂತು ಹೋಗಿದ್ರು ಅವತ್ತು ಸರ್ಕಾರಕ್ಕೆ ಗೊತ್ತಾಗಿಲ್ವಾ ಅನ್ನೋದು ಕುಮಾರಸ್ವಾಮಿ ಅವರ ಪ್ರಶ್ನೆ. ನೋಡಿ, ಅವರು ವಿಧಾನಸಭೆಯಲ್ಲಿ ಒಂದು ನಾಯಕರಾಗಿದ್ದಾರೆ, ಅವರಲ್ಲಿ ಎತ್ತಬೇಕಾಗಿತ್ತು ಆ ವಿಚಾರವನ್ನ. ಅಲ್ಲೇನು ಯಾವುದೇ ವಿಧವಾದಂತಹ ಸ್ಪ್ರೇ ಆಗಲಿ ಭಯೋತ್ಪಾದಕ ರೀತಿಯಲ್ಲಿ ಬಂದು ದಾಳಿ ಮಾಡಿದಂಥದ್ದಲ್ಲ. ಅವರು ಒಳಗಡೆ ಬಂದು ಕುಳಿತು ಸದಸ್ಯರ ರೀತಿಯಲ್ಲಿ ಕುಳಿತು ಹೋಗಿದ್ರೆ ಹೊರತು ಯಾವುದೇ ಒಂದು ಥ್ರೆಟ್ ಅನ್ನ ವ್ಯಕ್ತಪಡಿಸಲಿಲ್ಲ. ಇಲ್ಲಿ ನಮ್ಮ ಲೋಕಸಭಾ ಅಧಿವೇಶನಕ್ಕೆ ಲೋಕಸಭಾ ಯಾರೇ ನೋಡ್ಲಿಕ್ಕೆ ಗ್ಯಾಲರಿಗೆ ಬರ್ತಕ್ಕಂಥವ್ರು ಒಂದು ಸಣ್ಣ ಪೇಪರ್ ಅನ್ನು ಕೂಡ ಒಳಗಡೆ ಬಿಡುವಂಥದ್ದಲ್ಲ. ಇವತ್ತು ಅನೇಕ ವಸ್ತುಗಳು ಒಳಗಡೆ ಬಂದಿದೆ ಅಂತ ಹೇಳಿದ್ರೆ ಅದು ಸೆಕ್ಯೂರಿಟಿ ಲ್ಯಾಪ್ಸಸ್ ಅಲ್ಲದೆ ಅಂತ ಒಂದು ಸದನ ಕಟ್ಟಿದ್ದೀವಿ ಅಂತ ಹೇಳಿ ವಿಶೇಷವಾಗಿ ಅವರು ವಿನ್ಯಾಸ ಮಾಡಿದ್ದೀವಿ, ಎಲ್ಲ ತರದ ಟೆಕ್ನಾಲಜಿನ ನಾವು ಅಳವಡಿಸ್ಕೊಂಡಿದ್ದೀವಿ, ಯಾವುದೇ ಮುಂದಕ್ಕೆ ಭಯ ಇಲ್ಲ. ಎಂಥದ್ದೇ ಸಂದರ್ಭ ಬಂದರೂ ಕೂಡ ಲೋಕಸಭೆ ಇದು ಏನು ನಮ್ಮ ಸಂಸತ್ ಭವನ ಸೇಫ್ ಅಂತಕ್ಕಂಥದ್ದನ್ನ ಪ್ರಧಾನಮಂತ್ರಿಗಳು ಹೇಳಿದ್ರು. ಅದು ಇವತ್ತು ಕೇವಲ ಯಾರೋ ಒಂದು 4-5 ಜನ ಕಾರಣಗಳಿಗೋಸ್ಕರ ಅವ್ರೇನು ಕಾರಣ ಕೊಟ್ಟರು ಅದು ಬೇರೆ ವಿಚಾರ. ಆದರೆ ಲ್ಯಾಪ್ಸಸ್ ಏನಾಗಿದೆ ಅದನ್ನ ಸರ್ಕಾರ ಒಪ್ಕೋಬೇಕಾಗ್ತದೆ, ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅದು ಕೂಡ ಅಸೆಂಬ್ಲಿ ಹೌಸ್ ನಡಿಬೇಕಾದ್ರೆ ಹೌಸ್ ಆರ್ಡರಲ್ಲಿದ್ದು ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆದಂತಕ್ಕಂಥದ್ದು ನಾವು ಖಂಡಿಸ್ತಾ ಇದ್ದೇವೆ. ಅದನ್ನಕ್ಕೋಸ್ಕರ ನಮ್ಮ ಹೋರಾಟ ನಡೀತಾ ಇದೆ, ಬೇರೇನೂ ಅಲ್ಲ. ಕುಮಾರಸ್ವಾಮಿ ಅವ್ರು ತಿಳ್ಕೊಂಡಂಗೆ ಕುಮಾರಸ್ವಾಮಿ ಅವರು ಗಂಟೆಗೊಂಥರ ಮಾತಾಡ್ತಾರಲ್ಲ, ಅದಕ್ಕಲ್ಲ. ಕುಮಾರಸ್ವಾಮಿ ಅವ್ರದ್ದು ಕೂಡ ಗೊತ್ತಿದೆ ಯಾರ್ಯಾರು ಏನೇನು ಯಾವ್ಯಾವ ಸಂದರ್ಭದಲ್ಲಿ ಏನೆಂತಕ್ಕೋಸ್ಕರ ಏನೇನು ಆಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಒಟ್ಟಾರೆ ಲೋಕಸಭೆಯ ಸೆಕ್ಯೂರಿಟಿ ಬಗ್ಗೆ, ಲೋಕಸಭೆಯಲ್ಲಿ ನಡೆದಂಥ ದುರ್ಘಟನೆ ಬಗ್ಗೆ, ಅವತ್ತು ನಡೆದಂಥ ಪ್ರಸಂಗದ ಬಗ್ಗೆ ಕೆಲವರು ಚಕಾರ ಎತ್ತಿರ್ತಕ್ಕಂಥದ್ದು, ಸದಸ್ಯರುಗಳಾಗಿ ಚಕಾರ ಎತ್ತಿರ್ತಕ್ಕಂಥದ್ದು ನಮ್ಮ ಹಕ್ಕು, ಅದನ್ನು ನಾವು ಮಾಡ್ತಾ ಇದ್ದೀವಿ.